ಸನ್ಮಾನಿತ ಶಬ್ಬೀರ್ ಸರ್ ಅವರೇ, ಅನ್ವರ್ ಸರ್ ಅವರೇ ಹಾಗೂ ಇತಿಯಾಜ್ ಅವರೇ ಹಾಗೂ ಡಾಕ್ಟರ್ ಕುಂದೂಜಿ ಅವರೇ ಹಾಗೂ ನಮ್ಮ ಬ್ಯಾಂಕಿನ ನಿರ್ದೇಶಕ ಮಂಡಳಿಯವರೇ ಹಾಗೂ ನನ್ನ ಪ್ರೀತಿಯ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಫಾರೂಕ್ ಮಜೀದ್ ನಿರ್ದೇಶಕ ಮಂಡಳಿ ಹಾಗೂ ಇನ್ನಿತರೆ ತಮಗೆ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಯರೇ ಹಾಗೂ ಇನ್ನುಳಿದ ಗಣ್ಯ ವ್ಯಕ್ತಿಗಳಿಗೆ ನನ್ನ ಭಾರತದ ಸ್ವಾತಂತ್ರ್ಯೋತ್ಸವದ 80ನೇ ವರ್ಷದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಸಂತೋಷದಿಂದ ಹೇಳುತ್ತೇನೆ. ಯಾಕಂದರೆ 1947 ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಸಿಕ್ತು. ಆ ವೇಳೆಯಲ್ಲಿ ಯಾವುದೇ ಜಾತಿಯವರಾಗಲಿ, ಹಿಂದೂ, ಮುಸ್ಲಿಂ, ಜೈನ್, ಕ್ರೈಸ್ ಎಲ್ಲರೂ ಕೂಡಿ ನಾವು ಸ್ವಾತಂತ್ರ್ಯವನ್ನು ನಾವು ಬ್ರಿಟಿಷರ ಕೈದಿಂದ ನಾವು ತಗೊಂಡಿವಿ. ಅದಕ್ಕೆ ನಾವು ತಗೊಂಡು ವರ್ಷ ನಾವು ಯಾಕೆ ಆಚರಿಸ್ತೀವಿ ಅಂದ್ರೆ ನೆನಪು ಬರಲಿ, ಎಲ್ಲ ಜಾತಿಯವರು ಕೂಡಿ ನಾವು ಒಂದು ಸ್ವಾತಂತ್ರ್ಯವನ್ನು ತಗೊಂಡಿವಿ. ಇದೇ ಪ್ರಕಾರ ನಾವು ನಮ್ಮ ಜೀವನದೊಳಗೆ ಜಾತ್ಯತೀತವನ್ನು ಹೋಗಲಿ ಅಂತಂದು ನಾವೆಲ್ಲರೂ ಕೂಡಿ ಈ ವರ್ಷ ನಾವು ಸ್ವಾತಂತ್ರ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದೇ 80 ವರ್ಷ ಆಯಿತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿ. ಅದಕ್ಕೆ ನಮಗೆ ಇನ್ನೊಮ್ಮೆ 2ನೇ ಸಲ ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಈಗ ನಾ ಏನು ಮಾತಾಡೋದು ಉಳಿದೇ ಇಲ್ಲ. ಸನ್ಮಾನಿತರು ಅವರು ಮಾತಾಡಿದರು, ನಿರ್ದೇಶಕ ಮಂಡಳಿ ಮಾತಾಡಿದರು, ನಮ್ಮ ಹಿರಿಯ ಅಕ್ಕಂಕರು ಏನೂ ಉಳಿಸೇ ಇಲ್ಲ. ಎಲ್ಲ ರೀತಿಯಿಂದ ಜೀವನದೊಳಗೆ ಕಹಿ ಮತ್ತು ಸಿಹಿಯನ್ನು ಎರಡೂ ಕೂಡಿಸಿ ನಮಗೆ ತಿನ್ನಿಸ್ಬಿಟ್ರು. ಅದರ ಪ್ರಕಾರ ನಾವು ಯಾವುದೇ ಸಮಸ್ಯೆ ಹಾರ್ಟ್ಲಿ ಮಾಡೋಣ. ಅದಕ್ಕೆ ನೀವೆಲ್ಲರೂ ಇಲ್ಲಿ ಕೂಡಿರಿ, ನಮಗೆ ಪ್ರೋತ್ಸಾಹ ಕೊಡ್ರಿ, ಅಷ್ಟೇ ಮತ್ತಿಲ್ಲ. ಅದೇ ಇದೇನು ಪ್ರೈವೇಟ್ ಆಗ್ತದೆ. ಪ್ರೈವೇಟ್ ಅಂದರೂ ನಾವು ಸಮಾಜ ಸೇವನೆ ಮಾಡಕತ್ತೀವಿ. ಬ್ಯಾಂಕಿನ ವತಿಯಿಂದ ನಮ್ಗೆ ಯಾರಿಗೂ ಒಯ್ತಲ್ಲ ಅದಿರಲಿಂದ ನಾವು ಒಂದು ಪೈಸಾ ಪ್ರಾಫಿಟನ್ನು ಅದ್ರೊಳಗೆ ತೊಗೊಳೋದಿಲ್ಲ. ನಾವು ಎಲ್ಲರೂ ಪರ್ಸನಲ್ ಆಗಿ ಕೈಲಿ ಹಾಕಿ ಇಲ್ಲಿ ಬಂದು ಕುಂತು ಸಮಾಜ ಸೇವೆ ಮಾಡಕತ್ತೀವಿ. ಯಾಕಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕು ವರ್ಷಾನುಗಟ್ಟಲೆ ಅಡ್ಡಾಡಿಸ್ತಾರೆ. ಅದು ತೊಗೊಂಬ, ಇದು ತೊಗೊಂಬ, ಅದು ತೊಗೊಂಬ. ನಾವು ಐತಲ್ಲ ಏನಿಲ್ಲ, ಹಿಂಗೆ ಬಂದೈತಿ, ನಮ್ಮ ಮನೆಯೊಳಗೆ ಮನೆ ಲಗ್ನದ, ನಮ್ಮ ಮನೆಯೊಳಗೆ ಡಿಲಿವರಿ ಐತಿ, ನಮ್ಮ ಮನೆ ಹಿಂಗದ, ಕಷ್ಟದ, ಇಷ್ಟದ ಅಂತಂದ್ರೆ ಆಯ್ತು ಅಂತಂದು 1 ದಿವಸವು ಮಾಡಿ, 1 ತಾಸಾಗ ಮಾಡೀವಿ, 8 ದಿವಸ ಮಾಡೀವಿ. ಆ ಇದರಿಂದ ನಾವು ಉದ್ದೇಶದಿಂದ ನಾವು ಈಗಿನ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅವರು ಸ್ಥಾಪನೆ ಮಾಡಿ ಹೋಗ್ಯಾರ. ಅದೇ ಪ್ರಕಾರ ನಾವು ಹೆಲ್ಪ್ ಆಗಲಿ ಅಂತಂದು ಮೊದಲು ನಮ್ಮ ಸಮಾಜದಾಗ ಬಡವರು ಭಾಳ ಅದ, ಅಂಥವ್ರಿಗೂ ಐತಲ್ಲ ಮೊದಲು ಹೆಲ್ಪ್ ಆಗಲಿ ಅಂತಂದು ಅವ್ರಿಗೂ ನಾವು ಇದು ಮಾಡಿ. ಅದಕ್ಕೆ ಎಲ್ಲರಿಗೂ ನಮ್ಮ ಬ್ಯಾಂಕಿನ ಬಗ್ಗೆ ಸ್ವಲ್ಪ ಒಳ್ಳೆಯ ರೀತಿಯಿಂದ ಇದು ಇಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನೋಡಿ ಗೀಡಿ ತಾವು ಎಲ್ಲರೂ ಸ್ವಲ್ಪ ಪರಿಚಯ ಮಾಡ್ಕೊಂಡು ನಮ್ಗೆ ಇಲ್ಲಿ ಸಾಲಗಾರರಿಗೆ ಕರ್ಕೊಂಬರ್ರಿ, ಸಾಲ ಕೊಡಿಸ್ರಿ, ಅವರೆಲ್ಲ ಅವರು ಉದ್ಧಾರ ಆಗಲಿ, ನಮ್ಮ ಬ್ಯಾಂಕ್ನೂ ಉದ್ಧಾರ ಆಗ್ತದೆ. ಅದಕ್ಕೆ ನಾನು ಏನು ಜಾಸ್ತಿ ಮಾತಾಡೋದಿಲ್ಲ. ಈಗ ಎಲ್ಲ ಆಯ್ತಲ್ಲ ಮಾತಾಡಿ ನಾವು ಮುಗಿಸಿದ್ದಾರೆ. ಅದೇ ಪ್ರಕಾರ ನಾವು ಅದೇ ಅಲ್ಲದೆ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಬಂದಿರಿ. ಇದೇ ವರ್ಷ ಹೀಗೆ ನಾವು ಬಂದು ಪ್ರೋತ್ಸಾಹ ಕೊಟ್ಟು ಇದೇ ಪ್ರಕಾರ ಪ್ರೋತ್ಸಾಹ ಇದಕ್ಕೂ ಹೆಂಗೆ ಕೊಡ್ತೀರಿ, ಸಮಾಜದೊಳಗೂ ನಮ್ಗೆ ಹೆಚ್ಚಿಗೆ ಮಹತ್ವ ಕೊಡ್ರಿ ಅಲ್ಲಿ. ನಮ್ಗೆ ಯಾಕಂತಂದ್ರೆ ಅಲ್ಲಿ ಕೆಲಸ ಮಾಡೋಕೆ ಭಾಳ ಉಳಿದೈತೆ. ಅಲ್ಲೂ ಐತಲ್ಲ ನಮ್ಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಕೆಲಸ ತಗೊಳ್ರಿ ಅಂತಂದು ನಮಗೆಲ್ಲರಿಗೂ ಇನ್ನೊಮ್ಮೆ ಐತಲ್ಲ ನಮಗೆ ವಿನಂತಿ ಮಾಡ್ತೀನಿ ಅಂತ ಹೇಳಿ ಶಿಕ್ಷಣೆಯಲ್ಲಿ ನೀಡಿ ಬರ್ತಾ ಇದ್ದಾರೆ. ಅದೇ ರೀತಿಯಾದಂಥ ಶಿಕ್ಷಣೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಅಂಥವರಿಗೆ ಇವತ್ತು ನಾವು ಸನ್ಮಾನವನ್ನು ಇಟ್ಟುಕೊಂಡಿದ್ದೀವಿ. ನಮ್ಮ ನಾನು ಮತ್ತು ಅಧ್ಯಕ್ಷರು ಅವರಿಗೆ ಸನ್ಮಾನವನ್ನು ನಮ್ಮ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಭಾಳ ಖಜಾಂಚಿ ಇದ್ರು. ಪ್ರೆಸಿಡೆಂಟ್ ಅವರೇ, ಅಧ್ಯಕ್ಷ ಎಲ್ಲ ಉಪಾಧ್ಯಕ್ಷರು ಎಲ್ಲ ಅವರೇ. ನಾವು ನವನಗರಕ್ಕೆ ಬಂದಿದ್ದಂಕಾರ ಅವ್ರದ್ದು ಬಹಳ ಅಲ್ಲಿ ಭಾರ ಬಿದ್ದದ. ಅಚ್ಚುಕಟ್ಟಾಗಿನೇ ಕೆಲಸ ಮಾಡ್ಲಿಕ್ಕೆ ಅಧ್ಯಕ್ಷರ ಮುಂದೆ ಬರ್ರಿ ಅಧ್ಯಕ್ಷರ
ಎದ್ದಿರ್ಬೇಕು ಅದ ಕಾಣಲ್ಲ ಅಷ್ಟೇ ಕಾಣುತ್ತೆ ಅಲ್ಲ ನೀವು ಬರ್ರಿ ಐನೂರು ಬರ್ರಿ ಕಡೆ ಕತ್ ಬರ್ರಿ ಬರ್ರಿ ಸರ್. ಮೊದಲನೇದಾಗಿ 80ನೇ ಸ್ವಾತಂತ್ರ್ಯ ಧ್ವಜಾರೋಹಣ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳುತ್ತಾ ಈ ಸನ್ಮಾನ ತುಂಬ ಆಭಾರಿಯಾಗಿದ್ದೀನಿ ನನಗೆ. ಮತ್ತಿಷ್ಟು ಜವಾಬ್ದಾರಿ ಹೆಚ್ಚಾಯಿತು ಅಂತ ತಿಳ್ಕೊಳ್ತೀನಿ. ಈ ಸಂಘಕ್ಕಾಗಿ ಹಗಲು ರಾತ್ರಿ ಅನ್ನೋದೇ ನಮಗೆ ಸಾಥ್ ಕೊಡ್ತಾ ಇದ್ದಂತಹ ಜನಾಬ್ ಅಧ್ಯಕ್ಷರಾದಂತಹ ಎಸ್ ವಿದ್ಯಾವಾಸ್ ಸರು, ಉಪಾಧ್ಯಕ್ಷರಾದಂತಹ RM ಸಂತೋಷಿಯರು ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿಯವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅಂತಲೇ ನಾವೆಲ್ಲ ಸಿಬ್ಬಂದಿಗಳು ಇಷ್ಟು ಕೆಲಸ ಮಾಡಾಕ್ತೀವಿ ಅಂತ ನಂಗೆ ಅನಿಸುತ್ತೆ. ಅವರ ಈ ಸನ್ಮಾನ ತುಂಬ ಆಭಾರಿ. ಇದನ್ನು ನಾನು ನನ್ನ ಜೀವನ ಪರ್ಯಂತ ಮರೆಯುವುದಿಲ್ಲ. ಸಾಧ್ಯವಾದಷ್ಟು ಕೆಲಸ ಈ ಸಂಘಕ್ಕಾಗಿ ಮಾಡ್ತೀನಿ ಅಂತ ಹೇಳಿ ನಾನು 2 ಮಾತು